ಕೈಲಾಗಿ ಸಹಾಯನ ಮಾಡಬೇಕು ಅಂತ ತುಂಬಾ ದಿನ ಅನ್ಕೊಂಡಿದ್ವಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ಸಹಾಯ ಮಾಡೋಕ್ಕಾಗಲಿಲ್ವಾ ಸುಮ್ಮನೆ ಇದ್ಬಿಡಿ. ಅವ್ರ ಫ್ಯಾಮಿಲಿ ಉದ್ಧಾರ ಮಾಡ್ಕೋಬೇಕಂತ ಮಾಡ್ಕೊಂತಿಲ್ಲ. ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ಬೇಕಂದ್ರೆ ಒಬ್ಬರಿಂದ ಆಗಲ್ಲ. ನೀವು ಮಾಡ್ತಿರೋದು ತುಂಬಾ ಒಳ್ಳೆ ಕೆಲಸ. ಸ್ನೇಹಿತರು ನಮಸ್ಕಾರ, ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ನಾವು ಮಾಡೋ ಸಮಾಜಮುಖಿ ಕೆಲಸನ ಗುರುತಿಸಿ ಎಲ್ಲ ಚಾಲಕರು ಇಲ್ಲಿಗೆ ಬಂದಿದ್ದಾರೆ. ಶಿವಾನಂದಿ ಟ್ರಾನ್ಸ್ಪೋರ್ಟ್ ಇಂದ, ನಮ್ಮ ದಾವಸ್ಪೇಟೆಯಿಂದ ಎಲ್ಲ ಚಾಲಕರು ಕೂಡ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಕಟ್ಟಡ ಕಾಮಗಾರಿ ನಡೀತಾ ಇರೋದು ತಮ್ಗೆಲ್ಲ ಗೊತ್ತಿರೋ ವಿಚಾರ. ಸೊ ಇಲ್ಲಿಗೆ ಭೇಟಿ ಕೊಟ್ಟು ಬರೋಬ್ಬರಿ 60 ಮೂಟೆ ಸಿಮೆಂಟ್ ಅನ್ನ ನೋಡ್ಬೋದು ತಾವು. ಇಲ್ಲಿ ಬನ್ನಪ್ಪ ತೋರಿಸಿ. ಸೊ 60 ಮೂಟೆ ಸಿಮೆಂಟ್ ಅನ್ನ ಇಲ್ಲಿಗೆ ತಗೊಂಡ್ ಬಂದಿದ್ದಾರೆ. ಬಹಳ ಸಂತೋಷ ಆಗುತ್ತೆ. ಮೊದಲನೇದಾಗಿ ನಾನು ಒಬ್ಬ ಚಾಲಕನಾಗಿ ಸೇವೆಯನ್ನ ಸಲ್ಲಿಸ್ತಾ ಈ ಒಂದು ಪುಣ್ಯದ ಕಾರ್ಯಕ್ಕೆ ಎಲ್ಲಾ ಚಾಲಕರು ಕೈ ಜೋಡಿಸ್ತಾ ಇದಾರಲ್ಲ, ನಿಜವಾಗ್ಲೂ ಬಹಳ ಖುಷಿ ಆಗತ್ತೆ, ಹೆಮ್ಮೆ ಅನ್ಸುತ್ತೆ. ಎಲ್ಲಾ ಚಾಲಕರಿಗೂ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಚಾಲಕರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಸೊ ಇಲ್ಲಿಗೆ 60 ಮೂಟೆ ಸಿಮೆಂಟ್ ಅನ್ನ ತಂದು ಕೊಡ್ತಾ ಇದೀರಾ. ಸೊ ಎಲ್ಲಾ ಚಾಲಕರು ಸೇರಿ ತಾವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಗೆ ಮಾಡ್ಬೇಕು ಅಂತ ನಮ್ಮ ಮನಸ್ಸು ಪೂರ್ತಿ ನೀವು ಮಾಡೋದು ಒಳ್ಳೆ ಕೆಲಸ ಇತ್ತು. ನಮ್ಗೆ ನಮ್ ಕೈಲಾಗಿ ಸಹಾಯನ ಮಾಡ್ಬೇಕು ಅಂತ ತುಂಬಾ ದಿನ ಅನ್ಕೊಂಡಿದ್ವಿ, ಕಲೀಲಿಲ್ಲ. ಇವತ್ತು ನಮ್ಗೆ ಅನುಕೂಲ ಆಗಿದೆ. ಅನುಕೂಲ ಆಗಿರೋದಕ್ಕೆ ಬಂದು ನಿಮ್ಮನ್ನ ಭೇಟಿಯಾಗಿ ನಮ್ ಕೈಲಾಗಿದ್ ನಾವ್ ಮಾಡಿದೀವಿ. ಹೇಗ್ ನಡೀತಾ ಇದೆ ಇಲ್ಲಿ ಕೆಲಸ? ಚೆನ್ನಾಗಿ ನಡೀತಾ ಇದೆ. ಇದು ತರ ತುಂಬಾ ಚೆನ್ನಾಗಿ ನಡೀಲಿ ಮುಂದೆ. ಎಲ್ಲ ನಮ್ ಕರ್ನಾಟಕ ಜನತೆಗೆ ನಾನು ಹೇಳ್ಕೊಳೋದು ಇಷ್ಟೇ, ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ಸಹಾಯ ಮಾಡಕ್ ಆಗಿಲ್ವಾ ಸುಮ್ನೆ ಇದ್ಬಿಡಿ. ಸುಮ್ನೆ ಬ್ಯಾಡ್ ಕಮೆಂಟ್ ಎಲ್ಲ ಮಾಡ್ಬಿಟ್ಟು, ಮೊಬೈಲ್ ಐತೆ, ನೆಟ್ ಇದೆ, ಇಂಟರ್ನೆಟ್ ಇದೆ ಅಂದ್ಬಿಟ್ಟು ಕೈ ಇದೆ ಟೈಪಿಂಗ್ ಮಾಡಿ ಬ್ಯಾಡ್ ಕಮೆಂಟ್ ಎಲ್ಲ ಕೊಡಬೇಡಿ. ನಿಮ್ ಕೈಲಿ ಎಷ್ಟು ಸಹಾಯ ಹೆಲ್ಪಿಂಗ್ ನೇಚರ್ ಇದೆಯೋ ಅದು ಮಾಡಿ. ಮಾಡಕ್ಕಾಗ್ಲಿಲ್ವಾ ವಿಡಿಯೋ ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡಿ. ಥ್ಯಾಂಕ್ ಯು ಸರ್. ಹಂಗಾಗಿ ಎಲ್ಲ ನಮ್ ಕರ್ನಾಟಕ ಜನತೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಅವರು ಏನೋ ಒಂದು ಸಾಧನೆ ಮಾಡ್ಬೇಕು ಅಂತಿದ್ದಾರೆ. ಅವರು ಮನೆ ವೈಯಕ್ತಿಕ ಮಾಡ್ಕೊಂತಿಲ್ಲ, ಅವ್ರ ಫ್ಯಾಮಿಲಿ ಉದ್ಧಾರ ಮಾಡ್ಕೋಬೇಕಂತ ಮಾಡ್ಕೊಂತಿಲ್ಲ. ಕೈಲಾಗ್ಲಿಲ್ದಾರೋ, ಏಜ್ ಆಗಿರೋರು, ಎಲ್ಲ ಇರೋರಿಗೆ ಕರ್ಕೊಂಬಂದು ನೀಟಾಗಿ ಸೇವೆ ಮಾಡಿ ಅವರು ಫ್ಯಾಮಿಲಿ ತರ ನೋಡ್ತಾ ಇದ್ದಾರೆ, ಟ್ರೀಟ್ ಮಾಡ್ತಾ ಇದಾರೆ. ಅದಕ್ಕೆ ನಿಮ್ ಕೈಲಾಗಿದ್ದು ಸಹಾಯ ಮಾಡಿ, ಕೈಲಾಗೋದು ಹೆಲ್ಪ್ ಮಾಡಿ. ಇವತ್ತಿನ ದಿನ ನಾವು ದಾವಸ್ಪೇಟೆಯಿಂದ ನಮ್ಮ ಜನಸ್ನೇಹಿ ಆಶ್ರಮಕ್ಕೆ, ನಮ್ಮ ಯೋಗೇಶ್ವರವರ ಆಶ್ರಮಕ್ಕೆ ಬಂದಿದ್ದೀವಿ. ನಮ್ಗೆ ತುಂಬಾ ಸಂತೋಷ. ಯಾಕೆಂದ್ರೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ರುದ್ರಾಶ್ರಮ ಮಾಡ್ಬಿಟ್ಟು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ನಾವು ಹೋಗ್ಬಿಟ್ಟು ಜಾಗದಲ್ಲಿ ನೋಡಿದೆ, ಎಷ್ಟು ಜನ ಇದಾರೆ ಅಂದ್ರೆ 150ರಿಂದ 200 ಜನ ಇದ್ದಾರೆ. ಎಲ್ಲಾ ಕೂಡ ವಯಸ್ಸಾದರೆ, ಸ್ವಲ್ಪ ಬುದ್ಧಿ ಸ್ವಲ್ಪ ಇದು ಕಮ್ಮಿ ಇರೋರೆ ಅಂತರಿಗೆ ಸೇವೆ ಮಾಡ್ತಿರೋದು ನಿಜವಾಗ್ಲೂ ತುಂಬಾ ಸಂತೋಷ. ಅಣ್ಣವರು ಮಾಡ್ತಾ ಇದಾರೆ. ಅವ್ರೆಲ್ಲಾರು ದಯವಿಟ್ಟು ಕರ್ನಾಟಕದ ಎಲ್ಲಾ ಜನತಿರು ದಯವಿಟ್ಟು ಅವ್ರ ಸಪೋರ್ಟ್ ನಿಂತ್ಕೊಂಡು ಅವ್ರ ಒಂದು ಕಟ್ಟಡ ಕಟ್ತಿದ್ರೆ, ಆ ಕಟ್ಟಡ ನಿರ್ಮಾಣಕ್ಕೆ ನಿಮ್ ಕೈಲಾಗಿದ್ದು ದಯವಿಟ್ಟು ಸ್ವಲ್ಪ ಸಹಾಯ ಮಾಡಿ. ಸಿಮೆಂಟ್, ಇಟಿಕೆ ಏನಾದ್ರು ಕೊಟ್ರೆ ಅವ್ರ ಕಟ್ಟಡ ಕಟ್ಟೋದಕ್ಕೆ ಅವರು ಸ್ವಲ್ಪ ಬಲ ಆಗುತ್ತೆ. ಯಾಕಂದ್ರೆ ಅವರು ಸ್ವಂತ ಇದು ಕೆಲ್ಸಕ್ಕೋಸ್ಕರ ಮಾಡ್ಕೊಂತಿಲ್ಲ ಪಾಪ. ಯಾರು ವೃದ್ಧಾಶ್ರಮಗೋಸ್ಕರ ವಯಸ್ಸಾದ್ರೆ ಎಲ್ಲರೂ ಬಂದಿರೋ ಜನಗಳು ಇರೋಕ್ಕೋಸ್ಕರ ಪಾಪ ಅವರು ಮಾಡ್ತಾ ಇದಾರೆ. ಅದು ತುಂಬಾ ಸಪೋರ್ಟ್ ಆಗಿರಿ. ದಯವಿಟ್ಟು ಎಲ್ಲಾ ಜನಗಳು ಕೇಳ್ಕೊಳ್ಳೋದೇನಂತ ದಯವಿಟ್ಟು ಕೈ ಮುಗಿದ್ಬಿಟ್ಟು ನಿಮ್ ಕೈಲಾಗಿ ಸಹಾಯ ಮಾಡಿ, ಆ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ದಯವಿಟ್ಟು ಸಹಾಯ ಮಾಡಿ ಅಂತ ನಿಮ್ ಕೈ ದಯವಿಟ್ಟು ಕೇಳ್ಕೊಂಡಿದ್ದೀನಿ. ನಮ್ ಪ್ರಕಾರ ನಾನು ಒಬ್ಬ ಚಾಲಕನೇ, ನಾನು ಒಬ್ಬ ಡ್ರೈವರೇ. ಸೊ ನಾನೊಂದ್ ಮಾತು ಕೇಳ್ತೀನಿ ಅಣ್ಣ, ಇದು ನಾನು ಒಬ್ರು ಮಾಡೋ ಕೆಲ್ಸನ ಅಲ್ಲ. ಸೊ ಒಂದಷ್ಟು ಜನ ಅಂತಾರೆ ಇದೇನೋ ದೊಡ್ಡ ವಿಷಯನಾ, ಇದೇನ್ ದೊಡ್ಡ ಸಾಧನೆನಾ ಅಥವಾ ದೊಡ್ಡ ಕೆಲ್ಸನಾ? ಈ ತರ ಒಳ್ಳೆ ಕೆಲಸ ಬಾಯಲ್ಲಿ ಮೂಳೆಗೆ ನಾಲ್ಗೈದಿಂದ ಮಾತಾಡ್ಬೋದು. ಬಂದು ನಿಂತಿದ್ದು ಮಾಡಿ ತೋರಿಸ್ಬೇಕು. ಅದು ತಾಕತ್ತು, ಅದು ಒಂದು ಒಳ್ಳೆತನ, ಮಾನವೀಯತೆ. ಒಂದು ರೂಮ್ ಕಟ್ಟೋದಕ್ಕೂ ತುಂಬಾ ಕಷ್ಟ ಆಗುತ್ತೆ ಈಗಿನ ಜನರೇಷನ್ ಅಲ್ಲಿ. ಅಂತ ನೀವು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ಬೇಕಂದ್ರೆ ಒಬ್ಬರಿಂದ ಆಗಲ್ಲ. ದಯವಿಟ್ಟು ಎಲ್ಲಾ ಕರ್ನಾಟಕದ ಜನತೆನೂ ಕೂಡ ಇವ್ರ ಸಪೋರ್ಟ್ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ರೆ ಪಾಪ ಅವ್ರ ಕೆಲಸ ಮಾಡೋದಕ್ಕೆ ಇದಾಗುತ್ತೆ. ದಯವಿಟ್ಟು ಎಲ್ಲಾ ಕರ್ನಾಟಕ ಜನತೆಗಳು ಇವ್ರ ಜೊತೆ ನಿಂತ್ಕೊಂಡು ಆ ಕಟ್ಟಡ ಕಟ್ಟೋದಕ್ಕೆ ದಯವಿಟ್ಟು ನಿಮ್ ಕೈಲಾಗಿ ಸಹಾಯ ಮಾಡಿದ್ರೆ ಮಾತ್ರ ಪಾಪ ಅವರು ಕಟ್ಟಡ ಕಟ್ಟಿ ನಿರ್ಮಾಣ ಮಾಡ್ತಾರೆ. ನಿಮ್ಮ ಪ್ರಕಾರ ನಾನೊಬ್ರು ಚಾಲಕರ ಹತ್ರನೇ ಇದಕ್ಕೆ ನ್ಯಾಯ ಕೇಳ್ತೀನಿ, ನಾನು ಮಾಡಿರೋ ಯೋಚನೆ ಕರೆಕ್ಟ್ ಆಗಿದ್ಯಾ? ಮಾಡ್ತಿರೋದು ಮುಂದಿನ ಪೀಳಿಗೆಗಾಗಿರ್ಬೋದು, ಮುಂದಿನ ಒಂದು ಸಮಾಜದಲ್ಲಿ ಒಂದಷ್ಟು ಜನ ಬಡವರಿಗೆ, ಬುಗ್ಗರಿಗೆ, ಅನಾಥರಿಗೆ
ಕೈಲಾಗ್ದಿದ್ದಂತವ್ರಿಗೆ ಅನಾಥ ಮಕ್ಕಳಿಗೆ ಇಲ್ಲಿ ಉಪಯೋಗ ಆಗತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಎಲ್ಲರಿಗೂ ಉಪಯೋಗ ಆಗುತ್ತೆ, ದಾರಿನೂ ಆಗುತ್ತೆ. ನೀವು ಮಾಡ್ತಿರೋದು ತುಂಬಾ ಒಳ್ಳೆ ಕೆಲಸ. ಇದೇ ತರ ಚೆನ್ನಾಗಿ ಇನ್ನು ಮುಂದಕ್ಕೆ ಬೆಳೀಲಿ ಅಂತ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಎಲ್ಲ ನಮ್ಮ ಕರ್ನಾಟಕ ಜನಗಳ ಆಶೀರ್ವಾದ ದಯವಿಟ್ಟು ನಿಮ್ಮ ಮೇಲೆ ಇರಲಿ ಬ್ರದರ್. ನಿಮ್ಗೆ ಒಳ್ಳೇದಾಗುತ್ತೆ, ಕಟ್ಟಡನೂ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮನಸಾರ ನಾವು ಹೇಳ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ. ಕನ್ನಡಿಗರ ಆಶೀರ್ವಾದ, ಕನ್ನಡಿಗರ ಪ್ರೀತಿ, ಕನ್ನಡಿಗರ ಒಂದು ಸಹಕಾರ ಸಹಾಯದಿಂದ ಇವತ್ತು ಇಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಬರೀ ಹೇಳೋದಲ್ಲ, ಕೆಲಸ ಮಾಡಿ ತೋರಿಸ್ತೀವಿ ನಾವು. ಇವತ್ತು ಒಂದ್ ಮಾತು ಹೇಳ್ತಾ ಇದೀನಿ, 1ರಿಂದ 10ನೇ ತರಗತಿಯವರೆಗೂ ನನ್ನ ಕೈಲಾದಷ್ಟು, ನನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಿಸುವಂತ ಕೆಲಸ ಮಾಡೇ ಮಾಡ್ತೀವಿ. ನಮ್ಮ ಉಸಿರಿರೋವರೆಗೂ ಇದು ಶತಸಿದ್ಧ. ಇದು ಶನೀಶ್ವರ ಸ್ವಾಮಿಯವರ ಪಾದದಾಣೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಬಡ ಮಕ್ಕಳಿಗಾಗಿರ್ಬೋದು, ಅನಾಥ ವಯಸ್ಸಾದಂತವ್ರಿಗಾಗಿರ್ಬೋದು, ನನ್ನ ಕೈಲಾದಷ್ಟು ಸೇವೆಯನ್ನ ಖಂಡಿತವಾಗ್ಲೂ ನಮ್ಮ ಉಸಿರಿರೋವರೆಗೂ ನಡೆಸ್ತೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ವಿಶೇಷವಾಗಿ ನೆಗೆಟಿವ್ ಕಮೆಂಟ್ ಮಾಡುವಂತವ್ರಿಗೆ ಭಗವಂತ ಆಯುಷ್, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕಾಣಿಸ್ತೀವಿ. ಒಳ್ಳೇದಾಗ್ಲಿ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.